ಕಾಣೋರು ನೆನಪು ಬರುತ್ತಲ್ಲ ಮಾತು, ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು, ಕನಸಿಲ್ಲದ ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯತೆ ಇಲ್ಲ. ಕನಸುಗಳು ನನ್ನೊಳಗಡೆ ಸಾಕಷ್ಟು ಇದೆ ಸರ್. ನನ್ನ ಮಕ್ಕಳಲ್ಲೂ ಕೂಡ ಕನಸುಗಳನ್ನು ತುಂಬ್ತಾ ಇದ್ದೀನಿ, ಇಷ್ಟು ಹೇಳ್ಬೋದು ಸರ್. ಖಂಡಿತ ಸರ್. ಓರ್ವ ಬರಹಗಾರರಾಗಿ ಕೂಡ, ಲೇಖಕರಾಗಿ, ಕವಿಯಾಗ ಕೂಡ ಗುರುತಿಸಿಕೊಂಡಂತವರು ಆ ವಿಚಾರವಾಗಿ ಮಾತಾಡೋದು ಸರ್, ತಮ್ಮ ಬರವಣಿಗೆ ವಿಚಾರವಾಗಿ. ಸರ್, ಬಾಲ್ಯದಿಂದಲೂ ನನಗೆ ಒಂದು ತುಡಿತ ಇತ್ತು. ಕವಿಗಳ ಪದ್ಯಗಳನ್ನ ಕೇಳುವಾಗ, ಹಾಡುಗಳನ್ನ ಕೇಳುವಾಗ, ಶಿಕ್ಷಕರು ಬೋಧನೆ ಮಾಡುವಾಗ ನಾನು ಹಿಂಗೆ ಬರಿಬೇಕಲ್ಲ ಅಂತಂದು. ಸೊ ಹಾಗಾಗಿ ಸರ್, ಹೈಸ್ಕೂಲ್ ಜೀವನದಲ್ಲಿ ಮತ್ತು ಕಾಲೇಜ್ ಜೀವನದಲ್ಲಿ ಪ್ರೋತ್ಸಾಹ ಸಿಕ್ತು. ನಾನು ಕಾಲೇಜಲ್ಲಿ ಇರುವಾಗಲೇ ಕವಿತೆಗಳನ್ನ ಬರೆಯುವ, ವಚನಗಳನ್ನ ಬರೆಯುವ ಅಂತ ಒಂದು ಹವ್ಯಾಸ ರೂಢಿಸ್ಕೊಂಡೆ. ನಾನು ಉಮೇಶ ಪ್ರಿಯ ವಿಶ್ವಗುರು ಬಸವೇಶ್ವರ ಎಂಬ ಅಂಕಿತ ನಾಮದ ಅಡಿಯಲ್ಲಿ ಸಾಕಷ್ಟು 1000ಕ್ಕಿಂತ ಹೆಚ್ಚು ವಚನಗಳನ್ನ ಈ ವೇಳೆಗೆ ರಚನೆ ಮಾಡಿದ್ದೇನೆ. ನಿಮಗೆ ಗೊತ್ತಿರುವಾಗೆ ನನ್ನ ಫೋಟೋಕ್ಕೊಂದು ಫ್ರೇಮು, ದೇವರಿಗೆ ಬೀಗ ಎಂಬ ಪ್ರೌಢ ಕವಿತಾ ಸಂಕಲನಗಳು ಪ್ರಕಟ ಆಗಿದ್ದಾವೆ. ಹಾಗೆ ವಚನವಾಣಿ ಮತ್ತು ವಚನಾಂಜಲಿ ಎಂಬ ಕೃತಿಗಳು ಬಿಡುಗಡೆ ಇದೆ ವಚನಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಮಕ್ಕಳ ಕೃತಿಗಳಾಗಿ ನನ್ನ ಸೈಕಲ್ ಟ್ರಿನ್ ಟ್ರಿನ್ ಅಂತ ಹೇಳಿ, ಹಾಗೂ ಅಪ್ಪನ ಕೊಡಿಸಿದ ಮೊದಲ ಪುಸ್ತಕ ಅಂತ ಹೇಳಿ ಪ್ರಕಟ ಆಗಿದೆ. ಈಗ ರೀಸೆಂಟ್ ಆಗಿ ಗಂಡಸಾಗಿ ಕವಿತೆ ಬರೆಯುವುದು ಸುಲಭ ಅಂತ ಹೇಳಿ ಒಂದು ವಿಶಿಷ್ಟವಾದ ಕವನ ಸಂಕಲನವನ್ನ ಪ್ರಕಟಿಸಲಿಕ್ಕೆ ಸಿದ್ಧತೆ ಆಗ್ತಾ ಇದೆ. ಅಂದ್ರೆ ಶಿಕ್ಷಕನಾಗಿ ಸಹ ಬೋಧಕನಾದಂಥವನಿಗೆ ಕೇವಲ ಬೋಧನೆಯೇ ಒಂದಲ್ಲ, ಅವನ ಹವ್ಯಾಸವನ್ನ ಸಾಕಷ್ಟು ಇಟ್ಕೋಬೇಕು ಸರ್. ಓದುವ, ಬರೆಯುವ, ಹಾಗೆ ಗೊತ್ತಿದೆ ಕಲಾವಿದರಾಗ್ಬೋದು, ಸಂಗೀತಗಾರರಾಗ್ಬೋದು, ನಾಟಕಕಾರರಾಗ್ಬೋದು, ಕಲಾವಿದರಾಗ್ಬೋದು. ಈ ತರ ನನಗಿದ್ದಂಥ ಒಂದು ಹವ್ಯಾಸ ಅಂದ್ರೆ ಓದುವ ಮತ್ತು ಬರೆಯುವಂಥದ್ದು. ಸೃಜನಶೀಲ ಬರಹಗಾರ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ನನ್ನ ಕವಿತೆಗಳನ್ನು ಬರೆಯುವ, ಕಥೆಗಳನ್ನು ಬರೆಯುವ, ನಾಟಕಗಳನ್ನು ಬರೆಯುವ, ನಿಮ್ಮ ಆಕಾಶವಾಣಿ ಕಾರ್ಯಕ್ರಮಗಳು ಕೂಡ ಸಾಕಷ್ಟು ರೂಪಗಳು ಪ್ರಸಾರ ಆಗಿದೆ. ಅದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ. ಗುರುಭ್ಯೋ ನಮಃ ಅಂತೇಳಿ ಶಿಕ್ಷಕರ ದಿನಾಚರಣೆಯೊಂದು 2020 ಸಾಲಿನಲ್ಲಿ ಆ ಗುರುಭ್ಯೋ ನಮಃ ಎಂಬ ರೂಪಕ ಪ್ರಸಾರ ಆಯಿತು ನನ್ನ ಒಂದು ಇದರಲ್ಲಿ. ಸೊ ಹೀಗೆ ಸರ್, ಅಂದ್ರೆ ಇವೆಲ್ಲವೂ ಕೂಡ ಯಾಕಾಗಿ ಮಾಡ್ತಿದ್ದೆ ಸರ್, ನಾನು ಕೂಡ ಒಬ್ಬ ಶಿಕ್ಷಕನಾಗಿ ಈ ತರದ ಕೆಲಸಗಳು ಮಾಡೋ ಮೂಲಕ ನನ್ನ ಮಕ್ಕಳನ್ನು ನೋಡ್ತಾ ಇರ್ತಾರೆ. ನನ್ನ ಶಿಷ್ಯರು ಕೂಡ ಬಿಡುವಿನ ವೇಳೆಯಲ್ಲಿ ಆರೋಗ್ಯಕರ ಹವ್ಯಾಸಗಳನ್ನ ಅವರು ರೂಢಿಸ್ಕೊಳ್ಬೇಕು ಅನ್ನೋದು ಒಂದು ಬಯಕೆ ಸರ್. ತಮ್ಮ ಕ್ರಿಯಾಶೀಲವಾದಂಥ ಸಂವೇದನೆ ಇದೆಯಲ್ಲ, ಹಲವಾರು ಶಿಕ್ಷಕರಿಗೆ ಮಾದರಿಯಾದಂಥದ್ದು, ಮೇಲ್ಪಂಕ್ತಿ ಆದದ್ದು ಸರ್.